ಮೊದಲನೇದಾಗಿ ಅಯೋಗ್ಯ ಟೂರ್ನ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಅಯೋಗ್ಯ ವಾದಲ್ಲಿ ನಮ್ಮ ಮಹೇಶ್ ಒಂದು ಒಳ್ಳೆ ಪಾತ್ರ ಕೊಡ್ತಾರೆ, ಬಚ್ಚೇಗೌಡ. ಇದರಲ್ಲೂ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ನಮ್ಮ ಸಿದ್ದಗೌಡ ಆಪೋಸಿಟ್ ಬಚ್ಚೇಗೌಡ. ಆವಾಗ ನಾನು ಹೇಳಿದ್ದು ಈ ಪಿಕ್ಚರ್ ಫಸ್ಟ್ ಡೈಲಾಗ್ ಬಚ್ಚ, ನಾನು ಗೌಡ ಬಚ್ಚೇಗೌಡ ಸರ್. ಸರ್ ಬೇಗ ಬರಲ್ಲ ಸರ್, ಎಲ್ಲ ಟೋಲ್ ಪೇದಲ್ಲಿ ನನಗೆ ಬಚ್ಚ ಮಾತ್ರ ಬರುತ್ತೆ ಸರ್. ಸಾರಿ, ಇಲ್ಲ ಸರ್, ಚೆನ್ನಾಗಿತ್ತು. ಹಂಗಾದ್ರೂ ಟೋಲ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಅಯೋಗ್ಯ ಟೂಗೆ ಒಂದು ದೊಡ್ಡ ಪಿಲ್ಲರ್ ಅಂದರೆ ನಮ್ಮ ಡೈರೆಕ್ಟರ್ ಮಹೇಶ್ ತುಂಬ ಚೆನ್ನಾಗಿ ಸಬ್ಜೆಕ್ಟ್ ಮಾಡಿಕೊಂಡು, ಬಿಕಾಸ್ ಆಲ್ರೆಡಿ ಅಯೋಗ್ಯವನ್ನು ತುಂಬ ಒಳ್ಳೆ ಸಕ್ಸಸ್ ಆಗಿರೋ ಪಿಕ್ಚರ್. ಸೊ ಪಾರ್ಟ್ 2 ಅನ್ನೋವಾಗ ಅದಕ್ಕಿಂತ ಬೆಟರ್ ಆಗಿರ್ಬೇಕು ಹೊರತು ಏನಾದರೂ ಸ್ವಲ್ಪ ಕಡಿಮೆ ಆದ್ರೂ ವರ್ಕೌಟ್ ಆಗಲ್ಲ. ಸೊ ತುಂಬ ಚೆನ್ನಾಗಿ ಸಬ್ಜೆಕ್ಟ್ ಮಾಡಿಕೊಂಡು ಆ್ಯಂಡ್ ವೆರಿ ಸಿನ್ಸಿಯರ್ ಮ್ಯಾನ್, ಹಂಬಲ್ ಪರ್ಸನ್ ಆ್ಯಂಡ್ ಮೈ ಗ್ರೇಟ್ ಡೈರೆಕ್ಟರ್. ಆಲ್ ದ ಬೆಸ್ಟ್. ನಮ್ಮ ಡೈರೆಕ್ಟರ್ ವಿಷಯಕ್ಕೆ ಹಿಂದೆ ಸಪೋರ್ಟ್ ಮೇನ್ ಬೇಕಂದ್ರೆ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಮುನೇಗೌಡ ಅವರು. ಈ ಪಿಕ್ಚರಲ್ಲೂ ಕ್ಲೈಮ್ಯಾಕ್ಸ್ ಫೈಟು ಅರ್ಜುನ್ ಡೀಟೇಲ್ಸ್ ಹೇಳಿಲ್ಲ, ಫೈಟ್ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾತ್ರ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. 7ನೇ ತಾರೀಕು ಬೆಳಗ್ಗೆ 10 ಸಿನಿಮಾ ಸ್ಟಾರ್ಟ್ ಆಗುತ್ತೆ, 1:30 ಮುಗಿಯುತ್ತದೆ. ಸಿನಿಮಾ ಮಾತಾಡಿದ್ರೆ ನಾನು ಮಾತಾಡೋದು ವ್ಯಾಲ್ಯೂ ಇರುತ್ತೆ ನಿರ್ದೇಶಕನಿಗೆ. ಟ್ಯಾಕ್ಸ್ ಹೇಳಕ್ಕೆ ಮಾತ್ರ ಸರ್ ನಾವು ಇದನ್ನ ವೇದಿಕೆ ಇಟ್ಕೋತೀನಿ. ಮೊದಲಿಗೆ ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಸಪೋರ್ಟ್ ಬಗ್ಗೆ. ನಾವು ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಸರ್, ಹಾಗೆ ನಮ್ಮ ಹೈ ರೆಬಲ್ ಸಿದ್ಧಾರ್ ಅಭಿ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಸತೀಶ್ ಸರ್ ಥ್ಯಾಂಕ್ ಯು ಆಪರ್ಚುನಿಟಿ ಕೊಡಿದ್ದಕ್ಕೆ. ಮೇಡಮ್ ಥ್ಯಾಂಕ್ ಯು, ಮತ್ತೊಮ್ಮೆ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಥ್ಯಾಂಕ್ ಯು. ಆ್ಯಂಡ್ ಸ್ಪೆಷಲ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಪ್ರೊಫೆಷನಲ್ ಅವರಿಗೆ ತುಂಬ ಥ್ಯಾಂಕ್ ಯು ನಿಮ್ಮ ಡೆಡಿಕೇಶನ್ಸ್ಗೆ. ಆ್ಯಂಡ್ ನನ್ನೆಲ್ಲ ಟೆಕ್ನಿಷಿಯನ್, ಎಡಿಟರ್ ಸುರೇಶ್, ನಿನ್ನೆ ಮಾಡಿ ಚೆನ್ನೈಲಿ, ಹೈದರಾಬಾದಲ್ಲಿ, ಅನ್ನಪೂರ್ಣ ಸ್ಟುಡಿಯೋದಕ್ಕೂ ನಾವು ಎಷ್ಟು ವರ್ಕ್ ಮಾಡಬೇಕಾದ್ರೆ ನನಗೆ ಸಾಥ್ ಕೊಟ್ಟಿದ್ದು ನನ್ನ DOP ವಿಶ್ವವರು, ಹಾಗೆ ಎಡಿಟರ್ ಸುರೇಶ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಇದ್ರು ಮುನೇಗೌಡ ಸರ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಅವರು ಹೇಳ್ತಾ ಇರ್ತೀವಿ. ಆ್ಯಂಡ್ ಪ್ರದೀಪ್ ಸರ್ ಆ್ಯಂಡ್ ಅವ್ರಿಗೂ ನಾನು ಥ್ಯಾಂಕ್ ಯು ಇಷ್ಟಪಡ್ತೀನಿ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎವ್ರಿಥಿಂಗ್. ಇವತ್ತು ನನ್ನ ಬ್ರದರ್ಸ್ ಅಂತ ಹೇಳ್ತೀನಿ ನನ್ನ ಡಿಪಾರ್ಟ್ಮೆಂಟ್. ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಅವ್ರು ಮನೆ ಫ್ಯಾನ್ ಇದ್ದಾರೆ. ನನ್ನ ಮಹೇಶ್ ಥ್ಯಾಂಕ್ ಯು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ಆ್ಯಂಡ್ KR-ಪೇಟೆ ಗಿರಿ ಅವರು, ಮಂಜು ಗೌಡ, ವೆರಿ ಟ್ಯಾಲೆಂಟೆಡ್. ಅವ್ರು ಯಾರಿಗೋ ಬಂದಾಗ ನಿಂತ್ಕೊಂಡು ಸುತ್ತ ಆ ಸೀನ್ಗೆ ಜೀವ ಕೊಡುವಂಥ ನಟರವರು ಅಂತ ಸ್ನೇಹ. ಥ್ಯಾಂಕ್ ಯು. ಪದೇ ಜೊತೆ ಎಲ್ಲ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶ್ವೇತಾ ಅವರು ಇದ್ದಾರೆ, ರಾಜೇಶ್ವರಿ ಅವರು ಇದ್ದಾರೆ, ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಇದ್ದಾರೆ. ಆ್ಯಂಡ್ ಬರ್ತೀನಿ ನಾನು ರವಿಶಂಕರ್ ಸರ್ ಹೇಳಬೇಕು. ಬಚ್ಚೇಗೌಡ ಸರ್ ನಮ್ಮ ಪಾತ್ರ ಅದು ನಾನು ನೋಡಿದ್ದೇನೆ. ಬಚ್ಚೇಗೌಡ ಮುದ್ದೇಗೌಡ ಬಚ್ಚೇಗೌಡ ಹೌದು, ಅದು ವರ್ಸಸ್ ಅಂತ ಹೇಳ್ತೀನಿ. ಯಾ ಮೊದಲಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ. ತುಂಬಾ ಥ್ಯಾಂಕ್ಸ್. ನಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ. ಬಟ್ ನಿಮ್ಗೆಲ್ರಿಗೂ ಏನೋ ರೆಕಾರ್ಡ್ ಮಾಡ್ತಿದ್ದೀರಾ, ಬಂದು ನಿಂತ್ಕೊಂಡು ಏನೋ ಹೇಳಬೇಕು ಅಂತ ಹೇಳ್ತೀರಾ. ಹೃತ್ಪೂರ್ವಕ ಮನಸಾರೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. 2.5 ಅವರ್ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಲ್ಲ, ಸಲ್ಯೂಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೃಷ್ಣ ಹೇಳಂಗೆ ಇಷ್ಟು ತಾಳ್ಮೆಯಿಂದ, ಇಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಾ ಅಲ್ವಾ. ಸಿನಿಮಾ ರಿಲೀಸ್ ಆದಾಗ 2 ಅವರ್ ದಯವಿಟ್ಟು ನಿಮ್ಮ ಕನ್ನಡ ಸಿನಿಮಾನ ನೋಡಿ ನಮ್ಮೆಲ್ಲರಿಗೂ ಪ್ರೋತ್ಸಾಹಿಸಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಹೆಂಗಾಗಿದೆ ನೋಡಿ ಪರಿಸ್ಥಿತಿ, ದಯವಿಟ್ಟು ಅಂತ ಕೇಳೋ ಥರ ಆಗೋಗಿದೆ. ಬೇರೆ ಸಿನಿಮಾ, ಬೇರೆ ಭಾಷೆ ಸಿನಿಮಾ ನೋಡ್ಬೇಡಿ ಅಂತ ಹೇಳ್ತಿಲ್ಲ, ಬಟ್ ಸ್ವಲ್ಪ ಪ್ರಿಯಾರಿಟಿ ನಮ್ಮ ಕನ್ನಡ. ಎಲ್ಲರಿಗೂ ಕಿತ್ತಾಡ್ತೀವಿ ಅಂತೆ, ನಮ್ಮ ಭಾಷೆ ನಮ್ಮ ಸಿನಿಮಾ ಕಿತ್ತಾಡಕ್ಕಾಗಲ್ವಾ? ನಾವು ಕಿತ್ತಾಡ್ತೀವಿ ವೇದಿಕೆ ಮೇಲೆ. ದಯವಿಟ್ಟು ಸಿನಿಮಾ ನೋಡಿ. ನೋಡ್ತೀರಾ? August 7 August 7ನೇ ತಾರೀಕು ನಮ್ಮ ಸಿನಿಮಾ ಅಯೋಗ್ಯ 2 ರಿಲೀಸ್ ಆಗ್ತಿದೆ. ನೋಡ್ತೀವಿ, ನೋಡ್ಬೇಕು.
ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಏನ್ರಿ ಕಂಟೆಂಟ್, ಇವಾಗ ಬರ್ತಿರೋ ಸಿನಿಮಾದಲ್ಲಿ ಕಂಟೆಂಟ್ ಇಲ್ವಾ? ಯಾಕೆ ಸಿನಿಮಾ ನೋಡಲ್ಲ ಮತ್ತೆ? ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಜೊತೆ ಎಲ್ಲ ಸಿನಿಮಾ ನೋಡಿ, ಎಲ್ಲ ಭಾಷೆ ಸಿನಿಮಾ ನೋಡೋಣ. ಆವಾಗಲೇ ಹೇಳಿ ನನಗೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಭಾಷೆ, ನಮ್ಮ ಸಿನಿಮಾ. ಯೋಗ್ಯ ಇಲ್ಲಿವರೆಗೂ ನಾವು ಕೆಲಸ ಮಾಡಿದಿರ, ಪ್ರತ್ಯೇಕವಾಗಿ ನಿಲ್ಲಿಸಿದಿರ ಈ ಜಾಗದಲ್ಲಿ, ಈ ಕರ್ನಾಟಕದಲ್ಲಿ. ಹಾಗಾಗಿ ನಿಮ್ಮನ್ನ ಯಾವಾಗ ಎದುರು ಇಟ್ಕೊಂಡಿರ್ತೀವಿ ನಾವು, ಅಷ್ಟೇ ಪ್ರೀತಿಯಿಂದ ನಿಮ್ಮ ಬಗ್ಗೆ, ಭಕ್ತಿಯಿಂದ ನಿಮ್ಮ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿರೋ ನಾವು. ಕನ್ನಡ ಚಿತ್ರರಂಗ ನಮ್ಮ ಎಲ್ಲಾ ಸಿನಿಮಾಗಳು ನೋಡಿ ಎಲ್ಲದನ್ನ ಬೆಂಬಲಿಸಿ ಅಂತ ಹೇಳ್ತಾ, ಅಂಡ್ ಥ್ಯಾಂಕ್ ಯು ಎಸ್ಪೆಷಲಿ ಮುನೇಗೌಡರಿಗೆ. ಏನು ಈ ಸಿನಿಮಾನ ಸುಮಾರು ಜನ ಅಯೋಗ್ಯ ಮಾಡ್ತೀವಿ ಅಂದ್ರೆ ಅಫ್ಕೋರ್ಸ್ ಸೀಕ್ವೆಲ್ಗೆ ತುಂಬಾ ಜನ ಕ್ಯೂ ಇರ್ತಾರೆ. ಪ್ರೊಡ್ಯೂಸರ್ಸ್ ತುಂಬಾ ಜನ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಆಕ್ಚುಲಿ ನಾನು ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಟ್ಬಿಟ್ಟು ಮುನೇಗೌಡರು ಹೇಳಿದ್ರು, ಸರ್ ಈ ಪಿಕ್ಚರ್ ಮಾಡಿ ಸರ್ ಅಯೋಗ್ಯರು. ಅವಾಗ ನಾನು ಒಪ್ಕೊಂಡೆ. ಬಟ್ ಒಪ್ಕೊಂಡಿಗೆ ತಕ್ಕಂತೆ ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ನಿಲ್ಸಿದ್ದಾರೆ ಸಿನಿಮಾನ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೇದಾಗಲಿ. ಅಂಡ್ ಈ ಸಿನಿಮಾ ಸೂಪರ್ ಹಿಟ್ ಆಗಲಿ. ಒಂದು 50 ಕೋಟಿ ದುಡ್ಡು ಮಾಡಿ, ಚೆನ್ನಾಗಿ ದುಡ್ಡು ಮಾಡಿ, ಒಳ್ಳೆದಾಗಿ ನಿಮಗೆ. ಅಂಡ್ ಅಫ್ಕೋರ್ಸ್ ಇಡೀ ಸಿನಿಮಾ ಹೆಗಲಲ್ಲಿ ಇಟ್ಕೊಂಡಿದ್ದು ನನ್ನ ಪ್ರಮೋಷನ್ಗೆ ಮತ್ತು ಪ್ರತಿಯೊಂದಕ್ಕೂ ನನ್ನ ಅಣ್ಣಂದಿರ ಪಕ್ಕದಲ್ಲಿ ಇಟ್ಕೊಂಡಿದ್ದು. ನೀವಿಬ್ರು ಅಲ್ಲಿದ್ರೆ ಬೆಲೆ ಇರಲ್ಲ, ಬನ್ನಿ ಹೀಗೆ ನೀವಿಬ್ರೆ ಈ ಸಿನಿಮಾ ಕಾಪಾಡೋದಂತ ನೀವಿಬ್ರು, ನಿಮಗೆ ಎಲ್ಲ ಬೆಲೆಗಳು ಒಂದಾಗಿ ಅವ್ರಿಬ್ಬರಿಗೆ ಆಗ್ತಾ ಇತ್ತು. ನಾನೇನಾದ್ರೂ ಆಗ್ತಾ ಇತ್ತು, ರಚಿತವಿಲ್ಲಾದ್ರೆ ಈ ಸಿನಿಮಾ ಆಗ್ತಾ ಇತ್ತು. ಬಟ್ ಇವರಿಬ್ಬರಿಲ್ಲ ಅಂದ್ರೆ ಈ ಸಿನಿಮಾ ಸಾಧ್ಯನೇ ಇಲ್ಲ. ನಾನು ಪ್ರಮೋಷನ್ಗೆ ಪ್ರತಿಯೊಂದು ಕ್ಷಣ ನಮ್ಗೆ ಹೆಗಲು ಕೊಟ್ಕೊಂಡು 15 ದಿವಸದಿಂದ ಒಂದು ತಿಂಗಳಿಗೆ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನನ್ನ ಕಷ್ಟ ಸುಖಗಳಲ್ಲಿ ಈ ಸಿನಿಮಾ ನಾಳೆ ಗೆದ್ರೆ ಫಸ್ಟ್ ಹೋಗೋದಾಗಿದ್ದು ಇವರಿಬ್ಬರಿಗೆ. ಇವರಿಬ್ಬರಿಗೆ ಸಿನಿಮಾ ಗೆದ್ರೆ 100% ನಿಮಗೆ ಬಂದಿಟ್ಕೊಳ್ಳಿ. ಆಗಿರೋದು ದೊಡ್ಡ ಮಟ್ಟದಲ್ಲಿ. ಅದಾದ್ಮೇಲೆ ಮಹೇಶ ಬಾ ಅಲ್ಲಿ ನಿಂತ್ಕೊಳ್ಬಾ, ಬಾ, ನೀನು ತುಂಬಾ ಕಷ್ಟಪಟ್ಟಿದ್ಯಾ, ತುಂಬಾ ತಡ್ಕೊಂಡಿದ್ಯಾ, ತುಂಬಾ ಮಾತಾಡಿದ್ಯಾ. ಈ ಸಿನಿಮಾ ಕೆಲಸದಕ್ಕೆ ನೀನು ಶ್ರಮ ತುಂಬಾ ದೊಡ್ಡ ನಿರ್ವಹಣೆಯಲ್ಲಿ ಈ ಸಿನಿಮಾ ಖಂಡಿತ ದೊಡ್ಡ ಮಟ್ಟ ಕೊಡುತ್ತೆ. ಮುಂದಿನ ಜನರಿಗೆ ತುಂಬಾ ಅದ್ಭುತವಾಗಿರುತ್ತೆ. ಹೊರಗಡೆ ಸರ್ ನಿಮಗೂ ಅಷ್ಟೇ ಖಂಡಿತ ಒಳ್ಳೆದಾಗುತ್ತೆ. ಅಂಡ್ ಥ್ಯಾಂಕ್ ಯು ಪ್ರತಿಯೊಬ್ಬ ಗೆಳೆಯರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅಫ್ಕೋರ್ಸ್ ಅರ್ಚನಾ ನಾಯಕ್ ಎಲ್ಲರೂ ಥ್ಯಾಂಕ್ಸ್. ಆಮೇಲೆ ಇಡೀ ನಮ್ಮ ಪ್ರದೀಪ್ ಮತ್ತೆ ಯಾರಪ್ಪ ನಮ್ಮ ದೇವರಾಜ್, ಪ್ರದೀಪ್ ಮತ್ತೆ ದೇವರಾಜ್ ಅವ್ರಿಗೂ ಥ್ಯಾಂಕ್ಸ್.